ಈ ಮ್ಯಾಂಗೋ ಡಿಸೈನ್ ಇದೆಯಲ್ವಾ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಮ್ಯಾಂಗೋ ಡಿಸೈನು ಈಗ ಕಂಪ್ಲೀಟ್ ಆಗಿದೆ. ಇದರಲ್ಲಿ ನೋಡಿ ಇಲ್ಲಿ ಸಹ ಥ್ರೆಡ್ಸ್ಗಳು ಬಂದಿರ್ತವೆ ಕೆಲವೊಂದು ಸಾರಿ. ಆ ಥ್ರೆಡ್ಸನ್ನೆಲ್ಲ ಕಟ್ ಮಾಡಿ ನಾವು ಇನ್ನೊಂದು ಡಿಸೈನ್ಗೆ ಇಡಬೇಕಾಗುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಡಿಸೈನು, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಗ್ರೀನ್ ಕಲರು ಮತ್ತು ಇದೊಂಥರ ಗೋಲ್ಡ್ ಕಲರ್ನಲ್ಲಿ ತುಂಬ ಲುಕ್ಕಾಗಿ ಬಂದಿದೆ ಈ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೆಕ್ ಡಿಸೈನು ಮುಗೀತು ಫ್ರೆಂಡ್ಸ್. ಇಲ್ಲಿ ನೋಡಿ ಇದು ಮ್ಯಾಂಗೋ ಡಿಸೈನು. ಬೆಳಗ್ಗೆ ನಾನು ವೀಡಿಯೋ ಹಾಕಿದ್ನಲ್ವ, ಹ್ಯಾಂಡ್ಸ್ ಮುಗಿದ ತಕ್ಷಣ ನಾನು ವೀಡಿಯೋ ಹಾಕಿದ್ದೆ. ಇದು ಹ್ಯಾಂಡ್ಸ್ನು ಸಹ ತುಂಬಾ ಚೆನ್ನಾಗಿ ಬಂದಿದೆ. ಈ ಕುಂದನ್ಸ್ ಹಚ್ಚಿದ ಮೇಲೆ ಇಲ್ಲಿ ಮಧ್ಯೆ ಎಲ್ಲ ಕುಂದನ್ಸ್ಗಳು ಬರ್ತವೆ ಫ್ರೆಂಡ್ಸ್. ಆಮೇಲೆ ಇದು ತುಂಬ ನೀಟಾಗಿ ಕಾಣುತ್ತೆ. ಈಗ ನಾನು ಹ್ಯಾಂಡ್ ಹಾಕಿ ನಂತರ ಇದು ನೆಕ್ ಡಿಸೈನನ್ನು ಹಾಕಿದ್ದೇನೆ ನೋಡಿ. ಇದು ಮುಗಿದ ತಕ್ಷಣ ಇದನ್ನು ಥ್ರೆಡ್ಸನ್ನು ಕಟ್ ಮಾಡಿ ನಾನು ಬೇರೆ ಡಿಸೈನ್ ನಮ್ಮ ಟೈಲರ್ ಇದ್ದಾರಲ್ವ, ಅವರು ಒಂದು ಸೀರೆನ ಇವತ್ತು ಅರ್ಜೆಂಟ್ ತೊಗೊಂಬಂದಿದ್ರು ನೋಡ್ರಿ. ಈ ಸೀರೆನ ಅವರು ಕೊಟ್ಟು ಹೋಗಿದ್ದಾರೆ ನಮಗೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಷ್ಟು ಅರ್ಜೆಂಟ್ ಅಂದರೆ ಇವತ್ತು ಕೊಟ್ಟಿದ್ದಾರೆ, ನಾಳೆ ಸಾಯಂಕಾಲದೊಳಗೆ ಕೊಡಿ ಅಂತ ಅವರು ಹೇಳಿ ಹೋಗಿದ್ದಾರೆ. ಈ ಡಿಸೈನು ಅವರು ಇದೇ ಡಿಸೈನ್ ಹಾಕಿ ಅಂತ ನಮಗೆ ಹೇಳಿಲ್ಲ ನೋಡಿ ಫ್ರೆಂಡ್ಸ್. ಇದು ವರ್ಕ್ ಡಿಸೈನ್, ಇದು ನಾವು ಹಾಕಿದ್ದಲ್ಲ, ಆದರೆ ನಮಗೆ ಇದನ್ನು ಅಳತೆಗೆ ಕೊಟ್ಟಿದ್ದಾರೆ ನೋಡಿ. ಮೊದಲು ಎಲ್ಲೋ ಹಾಕ್ಸಿರ್ಬೋದು ಅವ್ರ ಡಿಸೈನು. ಈಗ ನಮ್ಮ ಕಡೆ ಒಂದು ಸೀರೆಗೆ ಕೊಟ್ಟಿದ್ದಾರೆ. ಈ ಕಲರ್ ಇದೆಯಲ್ವಾ, ಈ ಕಲರು ನಮ್ಮ ರಾಯಲ್ ಥ್ರೆಡ್ಸಲ್ಲಿ ಸಿಗೋದು ತುಂಬಾ, ಈ ಕಲರ್ ಮ್ಯಾಚ್ಗೆ ಸಿಗೋದಿಲ್ಲ ಥ್ರೆಡ್ಸು. ಬೇರೆ ಥ್ರೆಡ್ಸ್, ಬೇರೆ ಕಂಪ್ನಿ ಥ್ರೆಡ್ಸಲ್ಲಿ ನನಗೆ ಈ ಕಲರ್ ಇಷ್ಟೇ ಉಳಿದಿದೆ ಫ್ರೆಂಡ್ಸ್. ಅವ್ರಿಗೆ ಹೇಳಿದೆ ನೋಡಿ, ಈ ರಾಯಲ್ ಕಲರಲ್ಲಿ ಈ ಕಲರ್ ಥ್ರೆಡ್ಸ್ ಸಿಗೋದಿಲ್ಲ, ಬೇರೆ ಕಂಪ್ನಿಲೂ ಇದು ಸಹ ಕಂಪ್ನಿ ಈಗ ಇಲ್ಲ, ಆದರೆ ಥ್ರೆಡ್ ಇಷ್ಟೇ ಉಳಿದಿದೆ ನೋಡಿ ಅಂತ ನಮ್ಮ ಟೈಲರ್ಗೆ ಹೇಳಿದೆ. ಅವರು ಇದು ನೀವು ಎಷ್ಟಾದರೂ 1000 ರೂಪೀಸ್ ಒಳಗೆ ಯಾವುದಾದ್ರೂ ಡಿಸೈನ್ ನಿಮ್ಗೆ ಇಷ್ಟವಾಗಿರೋದು ಹಾಕಿ, ಅವರು ಆ ಥರ ಏನೂ ಇಲ್ಲ, ಡಿಸೈನ್ಸ್ ತುಂಬ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಅವ್ರು ಹೇಳಿದ್ರು. ಬಟ್ ನಮ್ಮ ಕಡೆ ಥ್ರೆಡ್ ಅಷ್ಟು ಇದ್ದಿಲ್ಲ ಫ್ರೆಂಡ್ಸ್. ಇದು ಸಿಂಪಲ್ ಡಿಸೈನ್ಗೆ ಮುಗಿಬಹುದು. ಅದಕ್ಕೆ ನಾನು ನೋಡಿ ಈ ಥ್ರೆಡ್ ಎಷ್ಟು ಆಗುತ್ತೆ ಅಷ್ಟೇ ಚಿಕ್ಕ ಡಿಸೈನ್ ಹಾಕ್ತೀನಿ ನಾನು. ಇಲ್ಲಿ ಒಂದು ಚಿಕ್ಕ ಬುಟೀಸನ್ನು ಈ ಥರ ಬುಟೀಸ್ ಹಾಕಿ ಸಿಂಪಲ್ ನೆಕ್ ಡಿಸೈನ್ ಮಾಡ್ತೀನಿ. ಯಾಕಂದರೆ ಈ ಥ್ರೆಡ್ಸು ಈಗ ಅರ್ಧ ಮುಗಿದ್ರೆ ನಮಗೆ ಇನ್ನೂ ಥ್ರೆಡ್ಸ್ ಸಿಗೋದಿಲ್ಲ ಈ ಕಲರ್. ಅದಕ್ಕೆ ನಾನು ಇರೋದ್ರಲ್ಲೇ ಒಂದು ಡಿಸೈನನ್ನು ಚಾಲೆಂಜಾಗಿ ತೊಗೊಂಡು ಹಾಕ್ತಾ ಇದ್ದೀನಿ ನೋಡಿ. ಈ ಕಲರು ಸಿಕ್ಕರೆ ನಾನು ಎಷ್ಟಾದರೂ ಆಗಲಿ ತರಿಸಿ ಹಾಕ್ತಿದ್ದೆ ಫ್ರೆಂಡ್ಸ್, ಆದರೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಕಲರು ಸಿಗೋದಿಲ್ಲ. ನಮ್ಮ ರಾಯಲ್ನಲ್ಲಿ ಈ ಕಲರ್ ಸಿಗುತ್ತೆ ನೋಡಿ. ಅವ್ರಿಗೆ ಕೇಳಿದೆ, ಅವರು ಸ್ವಲ್ಪ ಡಾರ್ಕ್ ಆಗುತ್ತೆ, ಈ ಕಲರ್ ಬೇಡ ಅಂತ ಅವ್ರು ಹೇಳಿದರು ನೋಡಿ ಫ್ರೆಂಡ್ಸ್. ಸ್ವಲ್ಪ ಡಾರ್ಕ್ ಆಗುತ್ತೆ ಬೇಡ ಅಂತ ಅವರು ಹೇಳಿದರು ನೋಡಿ. ಇದನ್ನೇ ಹಾಕಿ ಅಂತ ಅವರು ಹೇಳಿ ಹೋಗಿದ್ದಾರೆ. ಈ ಕಲರ್ ಆದರೆ ನಮಗೆ ರಾಯಲ್ ಥ್ರೆಡ್ಡಲ್ಲಿ ಸಿಗುತ್ತೆ. ಎಷ್ಟು ಯಾವ್ದು ಡಿಸೈನ್ ಗ್ರ್ಯಾಂಡ್ ಆದರೂ ಹಾಕ್ಬೋದು, ಬಟ್ ಅವ್ರಿಗೆ ಈ ಕಲರ್ ಇಷ್ಟ ಆಗಲಿಲ್ಲ. ಅದಕ್ಕೆ ಇರೋದ್ರಲ್ಲೇ ನಾವು ನೋಡಿ ನಮಗೆ ಇಷ್ಟವಾದ ಡಿಸೈನನ್ನು ಹಾಕಬೇಕಾಗುತ್ತೆ ನೋಡಿ. ಈ ಥರ ಇದೆ ನೋಡಿ ನಮ್ಮ ಕೆಲಸ. ಕೆಲವೊಂದು ಸಲ ಮೊದಲೇ ಕೊಟ್ಟಿರೋಂಥ ಬ್ಲೌಸ್ ಹಾಕ್ಬೇಕಂತ ಇಡುವಾಗ ಈ ಥರ ಕೆಲವೊಂದು ಅರ್ಜೆಂಟ್ ಬ್ಲೌಸಸ್ ಅವ್ರದ್ದೇನೋ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಈ ಸೀರೆ ಕೊಟ್ಟಿದ್ದಾರಲ್ವ ಅವ್ರದ್ದು. ಅದಕ್ಕೆ ನಮ್ಮ ಟೈಲರ್ ಅವರು ನಾಡಿದ್ದು ಬೆಳಗ್ಗೆನೇ ಅವರು ಸ್ಟಿಚ್ ಮಾಡಿ 3 ಗಂಟೆ ಒಳಗೆ ಕೊಡಬೇಕಂತೆ. ಅದಕ್ಕೆ ನೀವು ನಾಳೆ ಸಾಯಂಕಾಲ ಕೊಟ್ಬಿಡಿ, ನಾನು ರಾತ್ರಿ ಕಟ್ ಮಾಡಿಟ್ಟು ಬೆಳಗ್ಗೆ ಸ್ಟಿಚ್ ಮಾಡಿಸಿ ಅವ್ರಿಗೆ ಕೊಡಬೇಕಾಗುತ್ತೆ ಅಂತೆ ಅರ್ಜೆಂಟ್ ಅಂತ ಹೇಳಿ. ನಿಮ್ಮ ಕೈಲಾದರೆ ಹಿಡೀರಿ, ಇಲ್ಲಾಂದರೆ ಮತ್ತೆ ಹಾಗೆ ಹೊಲ್ದು ಬಿಡ್ತೀನಿ ಅಂತ ಹೇಳಿದ್ರು. ಇಲ್ಲ ಕೊಡ್ರಿ ಅಂತ ಹೇಳಿ ನಾನು ಸಿಂಪಲ್ ಡಿಸೈನ್ ಹಾಕ್ಬೇಕಂತಲೇ ಹಿಡ್ದಿದ್ದೀನಿ ನೋಡ್ರಿ ಈ ಸೀರೆನ. ಈ ಥರ ಕೆಲವೊಮ್ಮೆ ನಮಗೆ ಅರ್ಜೆಂಟ್ ವರ್ಕ್ಗಳು ಬಂದಿರ್ತವೆ ನೋಡಿ ಫ್ರೆಂಡ್ಸ್. ಮಹಿಳೆಯರಿಗೆ ನಾನು ಈ ಮುಖಾಂತರ ಒಂದು ವಿಷಯ ಹೇಳಬೇಕಂದ್ರೆ, ಕೆಲವೊಂದಿಷ್ಟು ಜನರಿಗೆ ನಾವು ಏನಾದರೂ ದುಡಿಬೇಕು, ಸಂಪಾದನೆ ಮಾಡಬೇಕು, ಈಗಿನ ಕಾಲದಲ್ಲಿ ಗಂಡ ಒಬ್ಬರೇ ದುಡಿದ್ರೆ ಸಾಕಾಗೋದಿಲ್ಲ ಅಂತ ಒಂದು ಥಾಟ್ ಕೆಲವೊಂದಷ್ಟು ಜನರಿಗೆ ಇರುತ್ತೆ, ಎಲ್ಲರಿಗೂ ಇರುತ್ತೆ ಅಂತಲ್ಲ. ಆ ಥಾಟ್ ಇದ್ದವರು ಸ್ವಾವಲಂಬಿಯಾಗಿ ದುಡಿಬೇಕಂತ ಹಲವಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಎಲ್ಲರಿಗೂ ಇದೇ ಥರ ಎಂಬ್ರಾಯ್ಡಿಂಗಲ್ಲೇ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅವ್ರಿಗೆ ಮೊದಲು ತಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದರಲ್ಲಿ ನಾಲೆಜ್ ಇದೆ ಅಂತ ಮೊದಲು ಗುರುತಿಸ್ಕೊಳ್ಬೇಕಾಗುತ್ತೆ. ಗುರುತಿಸ್ಕೊಂಡ್ರೆ ಅದು ತಮ್ಮ ದಾರಿ ಸುಲಭವಾಗುತ್ತೆ. ಕೆಲವೊಂದಿಷ್ಟು ಜನರಿಗೆ ನಾವೆಲ್ಲದರಲ್ಲಿ ಟ್ಯಾಲೆಂಟ್ ಇದೀವ್ರಿ, ಆದರೆ ನಮಗೆ ಯಾವುದು ಬಿಸ್ನೆಸ್ ಆಗಿ ತೊಗೋಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಕೆಲವೊಬ್ಬರಿಗೆ ತುಂಬ ಡೌಟ್ಸ್ ಇರುತ್ತೆ. ನಾವು ಟೈಲರಿಂಗು ಮಾಡ್ತೀವಿ, ಸ್ವಲ್ಪ ಎಂಬ್ರಾಯ್ಡಿಂಗು ನಾಲೆಜ್ ಇದೆ, ಕುಚ್ಚು ಹಾಕ್ತೀವಿ, ಮತ್ತು ಎಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳು ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತೀವಿ, ಅಡುಗೆಯಲ್ಲೂ ಎಕ್ಸ್ಪರ್ಟ್ ಇದೀವಿ. ಆದರೆ ಯಾವುದನ್ನು ನಾವು ದುಡಿಮೆಗೆ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಕೆಲವೊಂದಿಷ್ಟು ಜನ ನಮಗೆ ಕೇಳಿದರು. ಅದಕ್ಕೆ ನನ್ನ ಕಡೆಯಿಂದ ಬಂದ ಉತ್ತರ ಏನಂದರೆ, ಏನು ಮಾಡಬೇಕು ಅಂದರೆ, ಮೊದಲು ನೀವು ಒಂದು 41 ದಿನ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕು. ಅದು ಯಾವ ಕೆಲಸ ಅಂದರೆ ನೋಡಿ, ನಮ್ಮ ಮೈಂಡು ಶಾಂತವಾಗಿದ್ದಾಗ ಒಳ್ಳೆ ಥಾಟ್ಸ್ಗಳು ಬರುತ್ತೆ. ಅದಕ್ಕೆ ನೀವು ಎಷ್ಟು ಗಂಟೆಗೆ ಹೇಳ್ತಿರೋ ಅಂತ ನಮಗೂ ಗೊತ್ತಿಲ್ಲ. ಈಗ ನಾನು ತುಂಬ ಮೊದಲು ಲೇಜಿನೇ ಇದ್ದೆ ಫ್ರೆಂಡ್ಸ್. ಈಗ ನಾನು ಈ ಮಿಷನ್ ತಂದಾಗಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೇನೆ ಅಂತಲೇ ಹೇಳ್ಬೋದು. ಏನಂದರೆ, ನಾವು ಈ ಥರ ವರ್ಕ್ ಮಾಡಬೇಕಂದ್ರೆ ಸಾಮಾನ್ಯವಾಗಿ 6 ಗಂಟೆ ಹೇಳೋದನ್ನು ನಿಲ್ಲಿಸಬೇಕಾಗುತ್ತೆ. ಬೇಗ ಮಲಗಿ ಬೇಗ ಹೇಳ್ಬೇಕು. ಏನಂದರೆ, ನಾನು ಈಗ 4:30ಕ್ಕೆ ಬೆಳಗ್ಗೆ ಎದ್ಬಿಡ್ತೀನಿ ಫ್ರೆಂಡ್ಸ್. ಎದ್ದು ಸ್ವಲ್ಪ ಮೆಡಿಟೇಷನ್ ಮಾಡಿ, ಸ್ವಲ್ಪ ಯೋಗ ಮಾಡಿ, ನಂತರ ನಾವು ಮನೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆಗಬೇಕಾಗುತ್ತೆ. ಮೊದಲು ನಮಗೆ 1 ತಾಸಾದರೂ ನಮಗೋಸ್ಕರ ನಾವು 1 ಗಂಟೆನ ಮೀಸಲಿಡಬೇಕಾಗುತ್ತೆ ನೋಡಿ. ಅದರಿಂದ ನಾವು ಇನ್ನಷ್ಟು ಎನರ್ಜೆಟಿಕ್ ಆಗಿ ಇರ್ಬೋದು. ನಾವು ರಾತ್ರಿ ಬೇಗ ಮಲ್ಕೋಬೇಕಾಗುತ್ತೆ, 10 ಗಂಟೆಗೆಲ್ಲ ಮಲ್ಕೊಂಡು. ರಾತ್ರಿ ಅಷ್ಟೊಂದು ನಾನು ನೈಟಲ್ಲಿ ಕೆಲಸ ಮಾಡೋದಿಲ್ಲ ಫ್ರೆಂಡ್ಸ್. ಆ ಥರ ಅರ್ಜೆಂಟ್ ಇರೋ ಬ್ಲೌಸನ್ನು ನಾನು ತೆಗೆದುಕೊಳ್ಳೋದೇ ಇಲ್ಲ.
ಯಾಕಂದರೆ ಆರೋಗ್ಯನೇ ಮುಖ್ಯ. ಆರೋಗ್ಯ ಇಲ್ಲದೆ ನಾವು ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಎಷ್ಟೇ ಇದ್ರೂ ಸಹ ನಾನು ಬೆಳಗ್ಗೆನೆ 5 ಗಂಟೆಗೆ ವರ್ಕಿಗೆ ಸ್ಟಾರ್ಟ್ ಮಾಡ್ತೀನಿ ಹೊರತು 10 ಗಂಟೆ ಮೇಲೆ ನಾನು ಮಿಷನ್ನು ಆದಷ್ಟು ರನ್ ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು. ಏನೋ ಅನಿವಾರ್ಯ, ಆ ಥರ ನಾನು ಮೊದಲಿಂದನೂ ನಡ್ಕೊಂಡು ಬಂದಿದ್ದೇನೆ ನೋಡ್ರಿ. ಈ ಥರ 10 ಗಂಟೆಗೆ ಮಲಗಿ ಬೇಗ 4:15 ಎದ್ದು ನಾವು 1 ಅವರ್ ನಮಗೋಸ್ಕರ ಮೀಸಲಿಟ್ಟ ನಂತರ ನಾವು ಈ ಥರ ವರ್ಕ್ ಮಾಡೋಕ್ಕೆ ಬರ್ತೀವಲ್ವ. ಅದನ್ನೇ ನಾನು ಏನು ವಿಷಯ ಹೇಳಕ್ಕೆ ಹೊರಟಿದ್ದೇನೆಂದರೆ, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂತ ಗೊತ್ತಾಗಲಿಲ್ಲ ಅಂದರೆ ನೀವು ಬೆಳಗ್ಗೆ ಈಗ 4:15 ಬೇಡ 5 ಗಂಟೆಗೆ ಹೇಳ್ತೀರ ಅಂತ ತಿಳ್ಕೊಳ್ಳಿ. ನಿಮ್ಮ ಏಜ್ ಎಷ್ಟಿರುತ್ತೆ ಅಷ್ಟೊತ್ತು ನೀವು ಮೆಡಿಟೇಷನ್ ಮಾಡಬೇಕಾಗುತ್ತೆ. 41 ದಿನ ನಾನು PMC ಮೆಡಿಟೇಷನ್ ಅಂತ ಮಾಡ್ತೀನಿ ನೋಡ್ರಿ. ಆ PMC ಮೆಡಿಟೇಷನನ್ನು ಮ್ಯೂಸಿಕ್ ಹಚ್ಕೊಂಡು ನಾವು ಉಸಿರಿನ ಮೇಲೆ ಗಮನ ಕೊಟ್ಟು ನಾವು ಆ ಮೆಡಿಟೇಷನನ್ನು ಮಾಡಬೇಕು. ಅದು PMC ಚಾನಲ್ ಅಂತಿದೆ, ನೀವು ಅದರಲ್ಲಿ ಸರ್ಚ್ ಮಾಡ್ಬೋದು, ಅಥವಾ ಈಗ ಎಲ್ಲ ಕಡೆ ಪ್ರಚಾರದಲ್ಲಿದೆ PMC ಮೆಡಿಟೇಷನ್ ಅಂತ. ಅದರಿಂದ ನಾನು ತುಂಬ ಉಪಯೋಗವಾಗಿದೆ. ಆ ಧ್ಯಾನದಿಂದ ನಾನು ಇಷ್ಟೆಲ್ಲ ಸ್ವಲ್ಪ ಏನಾದರೂ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಏನೋ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಅಂತ ಅನಿಸ್ತಾ ಇದೆ ಅಂದರೆ ನಮಗೆ ಧ್ಯಾನನೇ ಕಾರಣ. ನೀವು ಸಹ ಮೆಡಿಟೇಷನ್ 41 ದಿನ ನೀವು ಮಾಡಿದ್ರಿ ಅಂದರೆ ನಿಮಗೆ ಒಂದು ಥಾಟ್ ಬರುತ್ತೆ ಫ್ರೆಂಡ್ಸ್. ಅದರಲ್ಲಿ ನೀವು ಯಾವುದ್ರಲ್ಲಿ ಪರ್ಫೆಕ್ಟ್ ಇದ್ದೀರಾ, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನೀವು ಯಾವುದ್ರಲ್ಲಿ ಪರ್ಫೆಕ್ಟ್ ಇದ್ರೆ ಅಂತ ಗೊತ್ತಾದ ತಕ್ಷಣ ನೀವು ಅದೇ ಉದ್ಯೋಗನ ಮಾಡ್ಬೋದು. ನನಗೆ ತುಂಬ ಕನ್ಫ್ಯೂಷನ್ ಇತ್ತು ಫ್ರೆಂಡ್ಸ್. ನಾನು ಈ ಎಂಬ್ರಾಯ್ಡ್ರಿ ಮಿಷನ್ ತರಬೇಕು ಬೇಡವಾ, ಅಷ್ಟೊಂದು ಅಮೌಂಟ್ ಕೊಟ್ಟು ತರಬೇಕು. ಕೆಲವೊಂದ್ಸಲ ಮಿಷನ್ ರನ್ ಆಗ್ಲಿಕ್ಕಂದ್ರೆ ತುಂಬ ಅಮೌಂಟ್ ಕೊಟ್ಟಿರ್ತೀವಿ, ಮನೆಯಲ್ಲಿ ಸಹ ತುಂಬ ಇಷ್ಟು ಯಾಕೆ ರಿಸ್ಕ್ ತಗೋತೀಯಾ ಅಂತ ನಮ್ಮ ಮನೆಯಲ್ಲಿ ತುಂಬ ಬೈತಾ ಇದ್ರು ನೋಡ್ರಿ. ನನಗೆ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ತುಂಬ. ನಾನು ಟೈಲರಿಂಗ್ ಮನೆಯಲ್ಲಿ ಟೈಲರಿಂಗ್ ಮಿಷನ್ ಇತ್ತು, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅಥವಾ ಮಿಷನ್ ತರಬೇಕಾ, ರಿಸ್ಕ್ ತಗೋಬೇಕಾ, ನನಗೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಷನ್ ಇತ್ತು. ಒಂದು 3 ತಿಂಗಳು ನನಗೆ ಸಮಾಧಾನನೇ ಇದ್ದಿಲ್ಲ, ಅಷ್ಟೊಂದು ಯೋಚನೆಗಳು ಬರ್ತಾ ಇದ್ವು, ನನಗೆ ಕ್ಲಿಯಾರಿಟಿನೇ ಇದ್ದಿಲ್ಲ. ನಾನು ಮೆಡಿಟೇಷನ್ ಮಾಡಿದ ನಂತರ ನೋಡ್ರಿ ನನಗೆ ಕ್ಲಿಯಾರಿಟಿ ಬಂತು. ನಾನು ಮೆಡಿಟೇಷನ್ಗೆ ಕುಂತಾಗ ಒಂದು ಥಾಟ್ ಬಂತು. ನಮಗೆ ನಮ್ಮ ಮೆಡಿಟೇಷನ್ ಗುರುಗಳಾದ ಶ್ರೀ ಪತ್ರಿಜಿ ಗುರುಗಳು ಬಂದು ಧ್ಯಾನದಲ್ಲಿ, ಇಲ್ಲ ನೀವು ಮಿಷನ್ ಎಂಬ್ರಾಯ್ಡ್ರಿ ಮಿಷನ್ ತಗೊಳ್ಳಿ ನಾವಿದ್ದೇವೆ ಅಂತ ಏನೋ ಒಂದು ವಾಣಿ ಗುರುಗಳಿಂದ ನನಗೆ ಅನಿಸ್ಬಿಡ್ತು. ನಮ್ಮ ಗುರುಗಳ ಆಶೀರ್ವಾದ ಆಯಿತು ಅಂತ ಪಿಕ್ಚರ್ ರೂಪದಲ್ಲೇ ಅವ್ರ ಆಶೀರ್ವಾದ ಮಾಡಿದ್ರೆ, ನಾವು ಇದೀವಿ ತಗೊಳ್ರಿ ನೀವು ಮಿಷನು ಅಂತ ಒಂಥರ ಬೆನ್ನು ತಟ್ಟಿದ ಹಾಗಾಯಿತು. ಅದು ನನಗೆ ಅದೊಂಥರ ಮೋಟಿವೇಶನ್ ಆಗಿ ನಾನು ಅದೊಂಥರ ಕಾನ್ಫಿಡೆಂಟ್ ಬಂದು ಆ ಥರ. ನನಗೆ ಅಷ್ಟೊಂದು ಅಮೌಂಟ್ ಇದ್ದಿಲ್ಲ ಫ್ರೆಂಡ್ಸ್, 5 ಲಕ್ಷ ಅಮೌಂಟ್ ನನಗೆ ಅಷ್ಟೊಂದು ಇದ್ದಿಲ್ಲ. ನಾನು ನಮ್ಮ ಧ್ಯಾನಕ್ಕೆ ಬರುವಂಥ ಗುರುಗಳಲ್ಲಿ ಒಬ್ಬರು ವಿಜಯಲಕ್ಷ್ಮಿ ಮೇಡಮ್ ಅಂತ ಇದ್ದಾರೆ, ಸಿರುಗುಪ್ಪದವರು. ಅವ್ರಿಗೆ ನಾನು ಕೇಳಿದೆ, ಮೇಡಮ್ ಇಷ್ಟೊಂದು ಅಮೌಂಟ್ ನನ್ನ ಕಡೆ ಇಲ್ಲ, ಏನು ಮಾಡಲಿ ಅಂದಾಗ, ಯೂನಿವರ್ಸ್ ಕೊಡುತ್ತೆ ಮೇಡಮ್, ನೀವು ಸುಮ್ಮನೆ ನಾನು ಮಿಷನ್ ತಂದಿದ್ದೀನಿ, ಈಗ ಹಾಕ್ತಾ ಇದ್ದೀನಿ, ವರ್ಕ್ ರನ್ ಆಗ್ತಾ ಇದೆ, ಈ ಥರ ನೀವು ಒಂದು ಪಾಸಿಟಿವ್ ಅಫರ್ಮೇಷನ್ಗಳನ್ನು ಹೇಳ್ಕೊತಾ ಇರಿ. ಆಗ ನೀವು ತಂದಿದ್ದೀನಿ ಮಿಷನ್, ನಾನು ಆ್ಯಕ್ಚುಲಿ ತಂದಿಲ್ಲ, ಆದರೆ ಅವರು ವಿವರಣೆ ಕೊಟ್ಟರು ಫ್ರೆಂಡ್ಸ್. ಮಿಷನ್ ತಂದಿದ್ದೀನಿ, ಹಾಕ್ತಾ ಇದ್ದೀನಿ, ಗಿರಾಕಿಗಳು ಬರ್ತಾ ಇವೆ, ಖುಷಿಯಿಂದ ಸಂತೋಷದಿಂದ ಆಗ್ತಾ ಇದ್ದೀನಿ, ಭಾಳ ಹ್ಯಾಪಿಯಾಗಿದ್ದೇನೆ. ಮನೆ ಕೆಲಸ ಮುಗಿಸ್ಕೊಂಡು ಈ ಥರ ವರ್ಕ್ ಮಾಡೋದ್ರಿಂದ ನಮಗೆ ಹೆಮ್ಮೆ ಇದೆ. ಮತ್ತು ಅದರಲ್ಲಿ ಬಂದ ಸ್ವಲ್ಪ ಅಮೌಂಟನ್ನು ದಾನವಾಗಿ ಕೊಡಬೇಕು, ಅನ್ನದಾನಕ್ಕೆ ಕೊಡ್ತಾ ಇದ್ದೀನಿ. ಈ ಥರ ನೀವು ಪಾಸಿಟಿವ್ ಥಾಟ್ಸ್ ಅಂದರೆ ನಿಮ್ಮ ಪ್ರತಿ ಕ್ಷಣ ಅದೇ ಥಾಟ್ನಲ್ಲಿ ಇರಬೇಕು. ಅದು ಆಗುತ್ತೆ ಮೇಡಮ್, ನಿಮ್ಮ ಅಮೌಂಟ್ ಇಲ್ಲ ಅಂತ ಚಿಂತೆ ಬೇಡ, ಯೂನಿವರ್ಸ್ ಕೊಡುತ್ತೆ ಅಂತ ಅವರು ರಾಘವೇಂದ್ರ ಗುಡಿಯಲ್ಲಿ, ನಮ್ಮ ಸಿಂಧನೂರಿನ ರಾಘವೇಂದ್ರ ಗುಡಿಯಲ್ಲಿ ಅವತ್ತು ಮೆಡಿಟೇಷನ್ ಕ್ಲಾಸ್ ಇಟ್ಟಾಗ ಹೇಳಿದ್ರು. ಅದೇ ಥರ ನಾನು ವಿಜುವಲೈಸೇಷನ್ ಅಂತ ನಾನು ಮಾಡ್ಕೊತಾ ಬಂದೆ ಫ್ರೆಂಡ್ಸ್. ಒಂದು ಮಿಷನ್ HSW ಮಿಷನ್ ಇಂದು ಫೋಟೋ ಇಟ್ಟು ನಾನು ಈಗ ತಂದಿದ್ದೇನೆ, ಹಾಕ್ತಾ ಇದ್ದೇನೆ, ನನಗೆ ಗಿರಾಕಿಗಳು ಬರ್ತಾ ಇವೆ, ಈ ಥರ ಲೋನ್ ಮಾಡಿಸಿ ತಂದರೂ ನಾನು ಅಮೌಂಟ್ ಕಟ್ತಾ ಇದ್ದೇನೆ, ಎಷ್ಟು ವರ್ಕ್ ಡಿಫ್ರೆಂಟ್ ಆಗಿರೋ ವರ್ಕ್ ಆಗ್ತಾ ಇದ್ದೀನಿ ಅಂತ ಏನೋ ಒಂದು ಅಫರ್ಮೇಷನ್ ದಿನ ಒಂದು ಈ ಥರ ಪಾಸಿಟಿವ್ ಆಗಿ ಹೇಳ್ಕೊತಾ ಬಂದ ನಂತರ ನನಗೆ ಕಾನ್ಫಿಡೆಂಟ್ ಬಂದು ಯೂನಿವರ್ಸ್ ಹೇಗೆ ಸಹಾಯ ಮಾಡ್ತು ನನಗೆ ಗೊತ್ತಿಲ್ಲ, ಆದರೆ ನಾನು ಮಿಷನನ್ನು ತೊಗೊಂಡ್ಬಂದಿದ್ದೇನೆ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ಲೋನ್ ಕಟ್ತಾ ಸ್ವಲ್ಪ ಮನೆ ಖರ್ಚಿಗೆಲ್ಲ ಬಳಸ್ಕೊಂಡು ನನಗೂ ಸ್ವಲ್ಪ ಖರ್ಚಿಗೆ ಆಗ್ತಾ ಇದೆ. ಈ ಥರ ಲೋನ್ ಬಂದ ಅಮೌಂಟಲ್ಲಿ ಸ್ವಲ್ಪ ನಾನು ಲೋನ್ ಕಟ್ತಾ ಹೀಗೆ ನಾನು ಥ್ರೆಡ್ಸ್ಗಳನ್ನು ತರಿಸ್ಬೋದು, ಏನೇ ಪ್ರತಿಯೊಂದು ಕೆಲಸಕ್ಕೂ ನಾನು ಚಿಕ್ಕ ಪುಟ್ಟ ಕೆಲಸಕ್ಕೆ ನಾನು ಯೂಸ್ ಮಾಡ್ಕೊತಾ ಇದ್ದೇನೆ ನಮಗೆ ಅಮೌಂಟ್ ಬಂದಿದ್ದನ್ನು. ಅದೇ ಥರ ನೀವು ಸಹ ಸ್ವಾಭಿಮಾನಗಳಾಗಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಇದೇ ವರ್ಕ್ ಅಂತಲೇ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಅಫರ್ಮೇಷನ್ಸ್ ವಿಜುವಲೈಸೇಷನ್ನು ಮಾಡ್ತಾ ಇದ್ದರೆ ನೀವು ಒಂದಾನೊಂದು ದಿನ ಸಕ್ಸಸ್ ಆಗೋದ್ರಲ್ಲಿ ಗ್ಯಾರಂಟಿ ಫ್ರೆಂಡ್ಸ್. ಇದೇ ಥರ ಕೆಲವೊಂದು ನನ್ನ ಜೀವನದಲ್ಲಿ ನಡೆದ ಅನುಭವಗಳನ್ನು ನಿಮ್ಮ ಮುಂದೆ ಮುಂದಿನ ವೀಡಿಯೋಸಲ್ಲಿ ಹಂಚ್ಕೊತೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.